ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಾಯ, ಆನೇಕಲ್ಮಠ, ಬೆಳಾಲ್ಕೊಪ್ಪ. ಈಗ ಅಡಿಕೆ ಸಸಿಗಳಲ್ಲಿ ಇನ್ನೊಂದು ಸಮಸ್ಯೆ ಸಾಕಷ್ಟು ವರ್ಷದಿಂದ ರೈತರನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರ ನಾನೊಂದು 20 ವರ್ಷದಿಂದ ಕಂಡುಕೊಂಡಿರೋ ಒಂದು ಉಪಾಯವನ್ನು ಹೇಳ್ಕೊಡ್ತಾ ಇದ್ದೀನಿ. ಅಡಿಕೆ ಸಸಿಗಳನ್ನು ಹಂದಿಗಳು ಕಚ್ಚಿ ತಿಂದಾಕ್ಬಿಡ್ತವೆ. ಒಂದು ಸ್ವಲ್ಪ ದೊಡ್ಡ ಬೆಳೆಯೋಕ್ಕೂ ಹಂದಿಗಳು ಕಚ್ಚಿ ಅದನ್ನು ತಿಂದಾಕ್ಬಿಡ್ತವೆ. ಅದಕ್ಕೋಸ್ಕರ ಏನು ಮಾಡೋದು ಅಂತ ಸಾಕಷ್ಟು ಜನರ ಚರ್ಚೆ ಮಾಡೋದು ಕೇಳಿದ್ದೆ. ನಾನೇನು ಮಾಡ್ತೀನಿ, ಅಡಿಕೆ ಮರಗಳನ್ನು ಬೇಡದಿದ್ದು ತಲೆ ಹೋಗಿರೋದು ಎಲ್ಲ ಮರಗಳಿರ್ತಾವಲ್ಲ, ಅದನ್ನು ಮಳೆಗಾಲ ಪೂರ್ವದಲ್ಲೇ ಈ ಚೈನ್ಸಾ ತೊಗೊಂಡು ಮರಕ್ಕೆ ಇದು ಸೌದೆ ಮಾಡಲಿಕ್ಕೆ ಬರ್ತಾರಲ್ಲ, ಅವ್ರ ಹತ್ರ ಒಂದು 2 ಅಡಿಕೆ ಕಟ್ ಮಾಡಿಸಿ ತುಂಡು ಮಾಡಿಸಿ ತೋಟದಲ್ಲಿ ಅಲ್ಲಲ್ಲಿ ಇರ್ತೀನಿ. ಇವತ್ತು ಅದೇ ಮುಂಡನ್ನು ಕ್ಲೀನ್ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ತೋಟದಲ್ಲಿ ಎಲ್ಲೆಲ್ಲಿ ಅಡಿಕೆ ಸಸಿಗಳಿವೆ ಅದ್ರ ಬುಡಕ್ಕೆ ಹಾಕಿದ್ದೆ. ಅದನ್ನು ಈಗ ಪ್ಲಾಸ್ಟಿಕ್ ದಾರದಲ್ಲಿ ಸುತ್ತಿ ಕಟ್ ಹಾಕಿದ್ದೀನಿ. ಮೇಲೊಂದು ಕೆಳಗೊಂದು ಒಂದೊಂದು ಲೈನ್ ಕಟ್ ಇಟ್ಟಿದ್ದೀನಿ. ಈ ಥರ ಒಂದು 20 ವರ್ಷದಿಂದ ನಾವು ಈ ಕ್ರಮ ಮಾಡ್ತಾ ಬರ್ತಾಯಿದ್ದೀವಿ. ಒಂದು ಸ್ವಲ್ಪ ಸಮಯ ಹೋದ್ಮೇಲೆ ಈ ಅಡಿಕೆ ಸಸಿಗಳಿಗೆ ಕಟ್ಟಿರೋದನ್ನು ಸ್ವಲ್ಪ ಸಡ್ಲ ಮಾಡಿಕೊಂಡು ಮತ್ತೆ ಕಟ್ ಹಾಕಿದ್ರೆ ಆಯಿತು. ಅಷ್ಟೊತ್ತಿಗೆ ಸಸಿ ಮೇಲಕ್ಕೆ ಹೋಗಿರುತ್ತೆ, ಗಂಡುಗಳು ಮೇಲಕ್ಕೆ ಹೋಗಿರ್ತವೆ, ಸಸಿ ಗಟ್ಟಿಯಾಗಿರುತ್ತೆ. ನಂತರ ಹಂದಿಗಳು ಅಡಿಕೆ ಸಸಿನ ತಿನ್ನಲಿಕ್ಕಾಗಲ್ಲ. ನಾವು ಅಂದಾಜು ಮಾಡ್ತಾ ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಹಂದಿಗಳು ಬಂದು ಹೊಡೆದಾಗಿರುತ್ತೆ. ಸಮಯ ಇದ್ದಾಗ ಇಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇರೋದು ಒಳ್ಳೆಯದು. ಈಗ ಗ್ಲಿಸ್ಟೀಡಿಯಾ ನಡಲಿಕ್ಕಿತ್ತು, ನಿನ್ನೆ ಬೋರ್ಡೋ ಹೊಡಿಲಿಕ್ಕಿತ್ತು. ತೋಟ ತುಂಬ ಗ್ಲಿಸ್ಟೀಡಿಯಾ ಎಲ್ಲ ಹಾಕಿದ್ದೀನಿ, ಮತ್ತು ಬೋರ್ಡನ್ನು ಹೊಡೆದಾಯಿತು. ಈ ವರ್ಷ ತೋಟದಲ್ಲಿ ಕೊಳೆ ಇಲ್ಲ. ಒಂದು ಮರದಲ್ಲಿ ಎಳೆಕಾಯಿ ಉದುರೋದು ಅಂತಾರಲ್ಲ, ಅದಾಗ್ತಾಯಿದೆ. ಒಂದು 20 ಅಡಿಕೆ ಸಸಿ ಈಗ ಕಟ್ ಹಾಕಿದೆ. ನೋಡಿ, ಯಾರಾದರೂ ರೈತರಿಗೆ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ಥರ ಮಾಡಿದರೆ ಸುಲಭ ಆಗುತ್ತೆ. ಮತ್ತು ಈ ಥರ ಕಟ್ ಹಾಕಿದಾಗ ಗಿಡಗಳಿಗೆ ಏನೋ ಒಂಥರ ನನಗನ್ಸೋದು ಒಂದು ರೀತಿ ತಾಯಿ ಮಡ್ಲಲ್ಲಿ ಮಗು ಇದ್ದಂಗೆ, ಒಂದು ರೀತಿ ತುಂಬ ಬೇಗ ಮೇಲೆ ಬರ್ತವೆ. ಅದನ್ನು ನಾನು ಕಂಡುಕೊಂಡಿದ್ದೀನಿ. ನಮಸ್ಕಾರ.